ಶ್ರವಣ ಶುಕ್ರವಾರ ಅಂತ ಹೇಳಿದರೆ ವರಮಹಾಲಕ್ಷ್ಮಿ ವ್ರತದ ವಿಶೇಷವಾದಂತಹ ದಿನ. ಈ ದಿನದಂದು ಲಕ್ಷ್ಮೀ ವ್ರತಗಳನ್ನು ಯಾರ್ಯಾರು ಮಾಡ್ತಾರೋ ಅಂಥವರಿಗೆ ಕಲಶದ ರೂಪದಲ್ಲಿ ಇರತಕ್ಕಂತಹ ಗಂಗಾದೇವಿಯ ಸಂಪೂರ್ಣವಾದಂತಹ ಅನುಗ್ರಹ ಹಾಗೂ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಲಕ್ಷ್ಮಿಯು ಒಲಿದು ಅವರ ಮನೆ ಹಾಗೂ ಮನಗಳನ್ನು ಬೆಳಗುವಳು. ಶ್ರದ್ಧಾ ಭಕ್ತಿಯಿಂದಾಗಿ ಯಾರು ಈ ದಿವಸ ವಿಶೇಷವಾಗಿ ಒಂದು ವ್ರತಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೋ ಅವರಿಗೆಲ್ಲರಿಗೂ ಕೂಡ ವಿಷ್ಣುವಿನ ಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯ ಅನುಗ್ರಹ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುವುದರ ಜೊತೆಯಲ್ಲಿ ಆಯುಷ್ಯ ಆನಂದಾದಿಗಳು ಲಭಿಸ್ತದೆ. ಮತ್ತು ಅಷ್ಟೇ ಅಲ್ಲದೆ ಮನೋಕಾಮನೆ ಯಾರ್ಯಾರೋ ಯಾವ್ಯಾವುದೋ ಒಂದು ಉದ್ದೇಶವನ್ನು ಇಟ್ಟು ವ್ರತಗಳನ್ನು ಮಾಡ್ತಾರೆ. ಅವರ ಮನೋಕಾಮನೆ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ನೆರವೇರ್ತದೆ. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾದಂತಹ ಈ ಒಂದು ಶ್ರಾವಣ ಮಾಸದ ಶುಭ ಸಮಾರಂಭದಲ್ಲಿ ವ್ರತಗಳಿಗೆ ಹೆಚ್ಚಿನದಾದಂತಹ ಮಹತ್ವವನ್ನು ಕೂಡ ಹಿಂದಿನಿಂದಲೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಅನುಸರಿಸಿ ಮತ್ತು ಅಷ್ಟೇ ಅಲ್ಲದೆ ಎಲ್ಲ ಒಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳುವುದಾಗಿ ತಿಳಿಸ್ತಾ ಎಲ್ಲರಿಗೂ ಕೂಡ ಶುಕ್ರವಾರದ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳು.